ಓಂ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಭಗವದ್ಭಕ್ತರು, ತತ್ವ ಜಿಜ್ಞಾಸು ಸಾಧಕರು, ಸದ್ಗುರು ಭಕ್ತರು, ಮುಮುಕ್ಷುಗಳು, ವೇದಾಂತ ಪ್ರಿಯರು, ವೇದಾಂತಾರ್ಥ ಚಿಂತಕರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿ ವಾರ ಬುಧವಾರ 2025ನೇ ಇಸ್ವಿಯಲ್ಲಿ ಮೇ ಮಾಹೆಯಲ್ಲಿ ಇಂದು 21ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾನಿರಾಜ್ಞಾಬ್ಧರಿತ್ರ್ಯಂತಂ ಸತ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ. ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವಾನ್ ಸ್ವರೇಶ್ವರಾಚಾರ್ಯರವರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಸಾಕ್ಷಾತ್ ಶಿಷ್ಯರು. ಗುರುಗಳನ್ನ ಮಿಂಚಿದ ಶಿಷ್ಯರು ಸ್ವರೇಶ್ವರಾಚಾರ್ಯರವರು. ಇವರು ಬರೆದಿರುವಂತ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥವನ್ನ ನೋಡ್ತಾ ಇದ್ದರೆ ಇವರ ಧೈರ್ಯ, ಕೆಚ್ಚದೆ, ಆತ್ಮನಿಷ್ಠೆ, ಪಾಂಡಿತ್ಯ, ತರ್ಕ, ಮೀಮಾಂಸ ಮತ್ತು ವ್ಯಾಕರಣ ಶಾಸ್ತ್ರಗಳ
ಸಂಪೂರ್ಣ ಅಧ್ಯಯನ ಮತ್ತು ಬ್ರಹ್ಮನಿಷ್ಠೆ ಎಲ್ಲವೂ ಅರ್ಥವಾಗುತ್ತೆ. ಮಹಾತ್ಮರ ಮಹಿಮೆಯನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಎರಡು ಮಾರ್ಗ. ಒಂದು, ಅವರ ಉಪದೇಶವನ್ನು ಕೇಳ್ತಾ ಇರಬೇಕು. ಮತ್ತೊಂದು, ಅವರು ಬರೆದಿರುವಂತಹ ಗ್ರಂಥಗಳನ್ನ ನೋಡುತ್ತಿದ್ದರೆ ಅವರ ನಿಜವಾದ ಸ್ವರೂಪ ಸ್ಥಿತಿ ಏನು ಎನ್ನುವುದು ಅರ್ಥವಾಗುತ್ತೆ. ಅವರ ಜೀವನ ಕ್ರಮ ನಮಗೆ ಬೇಕಾಗಿಲ್ಲ, ಅವರ ಕಥೆಯಂತೂ ಬೇಕಾಗಿಲ್ಲ. ಅವರ ನಿರ್ಮೆ ಅರ್ಥವಾಗಿ ಬೇಕಾದರೆ ಅವರ ಗ್ರಂಥಗಳನ್ನ ನೋಡಬೇಕು. ನೈಷರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 82ನೇ ಶ್ಲೋಕ, 82 ಶ್ಲೋಕ, 2 80 2 + 80 82, 82 82ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪರಿಣಾಮಿ ಧಿಯಾಂ ವೃತ್ತಂ ನಿತ್ಯಾಕ್ರಮದೃಗಾತ್ಮನ ಷಡ್ಭಾವ ವಿಕ್ರಿಯಾಮೇತಿ ವ್ಯಾಪ್ತಂ ಕ್ಷೀಣಾಂಕುರೋ ಯಥಾ. ನಮೋ ನಮಃ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ಅದ್ಭುತವಾದ ಶ್ಲೋಕ. ಒಂದೊಂದು ಶ್ಲೋಕವೇ ಸಾಕು ಮುಮುಕ್ಷುಗಳಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿ. ವಿಚಾರ ಮಾಡ್ತಾ ಮಾಡ್ತಾ ಆಳವಾಗಿ ಹೋಗ್ತಾ ಇದ್ದಾರೆ. ಅರ್ಥ ಹೋಯ್ತು ಶ್ಲೋಕಕ್ಕೆ. ಗುರುಸ್ಮರಣೆ ಮಾಡಿದ ಕೂಡಲೇ ಸದ್ಗುರುವಿನ ಅನುಗ್ರಹವಾದ ಕೂಡಲೇ ಎಲ್ಲ ಮಂತ್ರಗಳಿಗೂ ಶ್ಲೋಕಗಳಿಗೂ ಸೂತ್ರಗಳಿಗೂ ಭಾಷ್ಯವಾಕ್ಯಕ್ಕೂ ಅರ್ಥ ಅತ್ಯಂತ ಸುಗಮ. ಈ ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಪರಿಣಾಮಿ ಧಿಯಾಂ ವೃತ್ತಂ ನಿತ್ಯಾಕ್ರಮದೃಗಾತ್ಮನ ಷಡ್ಭಾವ ವಿಕ್ರಿಯಾಂ ಏತಿ ವ್ಯಾಪ್ತಂ ಕ್ಷೇನ ಅಂಕುರಃ ಯಥಾ. ನವಪದಾತ್ಮಕ ಶ್ಲೋಕ. ಈ ಶ್ಲೋಕದಲ್ಲಿ ಒಟ್ಟು 9 ಪದಗಳಿವೆ. ಪೂರ್ವಾರ್ಧದಲ್ಲಿ 3 ಪದ, ಉತ್ತರಾರ್ಧದಲ್ಲಿ 6 ಪದಗಳು. 3 + 6 9 ಪದಗಳಿವೆ. ಈ ಅನ್ವಯ ಹೇಳ್ತೆ ನೋಡ್ಕೊಳ್ಳಿ. ಪರಿಣಾಮಿ ಧಿಯಾಂ, ಪರಿಣಾಮ ಧಿಯಾಂ ಅಲ್ಲ, ಪರಿಣಾಮಿ ಧಿಯಾಂ ವೃತ್ತಂ ನಿತ್ಯ ಅಕ್ರಮದೃಗಾತ್ಮನ. ಒಂದೇ ವರ್ಡ್, ನಿತ್ಯ ಅಕ್ರಮದೃಗಾತ್ಮನ ವ್ಯಾಪ್ತಂ ಸತ್ ಷಡ್ಭಾವ ವಿಕ್ರಿಯಾಂ ಏತಿ ಅಂಕುರಃ ಕ್ಷೇನ ವ್ಯಾಪ್ತಃ ಯಥಾ ಷಡ್ಭಾವ ವಿಕ್ರಿಯಾಂ ಏತಿ ಏವಂ. ಎಷ್ಟು ಚೆನ್ನಾಗಿದೆ ಶ್ಲೋಕ ನೋಡಿ. ಅತ್ಯಂತ ಕಠಿಣವಾಗಿರುವ ವಸ್ತುತಂತ್ರ ವಿಚಾರ ಕ್ರಮವನ್ನ ಅತ್ಯಂತ ಸುಲಭವಾದಂತಹ ಭಾಷೆಯಲ್ಲಿ ತಿಳಿಸಲು ಸಾಮರ್ಥ್ಯವುಳ್ಳಂಥವರು ಗುರುವನ್ನಿಂಚಿನ ಶಿಷ್ಯ ಸುರೇಶ್ವರಾಚಾರ್ಯರು. ನನ್ಗೆ ಆಶ್ಚರ್ಯ, ಕಾಳಿದಾಸ, ಭಾರವಿ, ದಂಡಿ, ಬಾಣ ಮತ್ತು ಭವಭೂತಿ ಮುಂತಾದ ಕವಿಗಳು ಉಪಮಾನ ಕೊಡುವುದರಲ್ಲಿ ಆಶ್ಚರ್ಯವೇನಿಲ್ಲ. ಅವೆಲ್ಲವೂ ಲೌಕಿಕ ವಿಚಾರಗಳು. ಯಾವುದೋ ಸಮುದ್ರವನ್ನು ವರ್ಣನೆ ಮಾಡ್ತಾರೆ, ಆಕಾಶವನ್ನು ವರ್ಣನೆ ಮಾಡ್ತಾರೆ, ಬೆಟ್ಟವನ್ನು ವರ್ಣನೆ ಮಾಡ್ತಾರೆ ಇತ್ಯಾದಿಗಳು. ಆದರೆ ಅದ್ವೈತ ವೇದಾಂತ ದರ್ಶನದಲ್ಲಿ ಬ್ರಹ್ಮ ತತ್ವ ಅತ್ಯಂತ ನಿರ್ವಿಶೇಷ. ವೇದಾಂತವನ್ನೇ ಅನೇಕ ಜನಗಳು ಶುಷ್ಕ ಬರಡು ಅಂದ್ಬಿಡ್ತಾರೆ. ಯಾಕೆ? ಯಾವ ರಸಗಳಿಲ್ಲ, ಕಾವ್ಯ ಭಾಷೆ ಇಲ್ಲ. ಇಂದು ಅದ್ವೈತ ವೇದಾಂತ ತತ್ವವನ್ನ
ಜಿಜ್ಞಾಸು ಸಾಧಕನಿಗೆ ತಿಳಿಸುವಾಗ ಜ್ಞಾನಿ ಪುಂಗವರಾದ ಭಗವಾನ್ ಸುರೇಶ್ವರಾಚಾರ್ಯರು ಎಷ್ಟೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ ನೋಡಿ. ನಾನು ಪುಟ್ಟ ಪುಸ್ತಕವನ್ನೇ ಬರೆದಿದ್ದೇನೆ. ನೈಷ್ಕರ್ಮ್ಯ ಸಿದ್ಧಿ ಉಪಮಾನಗಳು ಎಲ್ಲ ಗುರುಗಳು ಪರಮ ಕಾರುಣ್ಯದಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ನಾನು ಗುರುಗಳೊಳಗಡೆ ತುಂಬಿಬಿಟ್ಟಿದ್ದೇನೆ. ಈಗ ಅನ್ವಯವಾಯ್ತು, ಅರ್ಥ ಇರ್ತೇನೆ. ಅರ್ಥಕ್ಕಿಂತ ಮುಂಚೆ ಒಂದು ಅವತರಣಿಕ ವಾಕ್ಯವನ್ನು ಹೇಳ್ತೇನೆ. ಅಸ್ಯಾಶ್ಚ ಬುದ್ಧೇಃ ಅಂಡರ್ಸ್ಟುಡ್ ಕ್ಷಣಭಂಗುರತ್ವೇ ಸ್ವಯಮೇವಾತ್ಮ ಸಾಕ್ಷಿ ನಹಿ ಕೂಟಸ್ಥ ಅವಬೋಧಮಂತರೇಣ ಬುದ್ಧೇರೇವ ಆವಿರ್ಭಾವ ತಿರೋಭಾವಾದಿ ಸಿದ್ಧಿ. ನೋಡಿ, ಮತ್ತೊಮ್ಮೆ ಓದ್ತೇನೆ, ಆ ವಾಕ್ಯವನ್ನು ಜೀರ್ಣಿಸ್ಕೋಬೇಕು. ಅಸ್ಯಾಶ್ಚ ಬುದ್ಧೇಃ ಕ್ಷಣಭಂಗುರತ್ವೇ ಸ್ವಯಮೇವ ಆತ್ಮ ಸಾಕ್ಷಿ. ಸಾಕ್ಷಿ ಬೇಡ, ಸಾಕ್ಷಿ ದೀರ್ಘ. ನಹಿ ಕೂಟಸ್ಥಾವಬೋಧ ಮಂತರೇಣ ಬುದ್ಧೇರೇವ ಆವಿರ್ಭಾವ ತಿರೋಭಾವಾದಿ ಸಿದ್ಧಿ ಅಸ್ತಿ. ಅಸ್ಯಾಶ್ಚ ಬುದ್ಧೇಃ ಸ್ತ್ರೀಲಿಂಗ ಶಬ್ದ. ಅಸ್ಯ ಚ ಅಂತಃಕರಣಸ್ಯ ನಪುಂಸಕಲಿಂಗ. ಅಸ್ಯ ಚ ಅಹಂಕಾರಸ್ಯ ಪುಲ್ಲಿಂಗ. ಅಹಂಕಾರ, ಅಂತಃಕರಣ, ಬುದ್ಧಿ ಎಲ್ಲವೂ ಪರ್ಯಾಯ ಪದಗಳು. ಅಸ್ಯಾಶ್ಚ ಬುದ್ಧೇಃ, ಈ ಬುದ್ಧಿಯು ಕ್ಷಣಭಂಗುರತ್ವೇ, ಕ್ಷಣಭಂಗುರ, ಕ್ಷಣ ಕ್ಷಣಕ್ಕೂ ಕೂಡ ಭಜ್ಯತೆ ಇತಿ ಭಂಗುರ. ಭಂಗುರ ನಾಶವಾಗ್ತಾ ಇದೆ, ಕ್ಷಣ ಕ್ಷಣಕ್ಕೂ ನಾಶವಾಗ್ತಾ ಇದೆ. ನಾ ಬಾಳೆಹಣ್ಣು ನೋಡಿದೆ, ಬಾಳೆಹಣ್ಣಾಯ್ತು. ಕಿತ್ಲೆ ಹಣ್ಣು ನೋಡಿದೆ, ಬಾಳೆಹಣ್ಣನ್ನ ನೋಡುತ್ತಿರುವಂತಹ ಬುದ್ಧಿ ನಾಶವಾಯಿತು, ಕಿತ್ಲೆ ಹಣ್ಣಾಯ್ತು. ಮಾವಿನ ಹಣ್ಣು ನೋಡಿದೆ, ಆ ಬುದ್ಧಿ ನಾಶವಾಯಿತು, ಮಾವಿನ ಹಣ್ಣಾಯ್ತು. ಇಡ್ಲಿ ನೋಡಿದೆ, ಇಡ್ಲಿ ಬುದ್ಧಿ ಆಯ್ತು. ಕ್ಷಣಭಂಗುರ ಬುದ್ಧಿ. ಶ್ರೀರಾಮಚಂದ್ರ, ಬುದ್ಧಿಯು ಕ್ಷಣ ಕ್ಷಣಕ್ಕೂ ನಾಶವಾಗ್ತಾ ಇರುತ್ತೆ. ಇದನ್ನ ವೇದಾಂತಿಗಳು ಮಾತ್ರ ಕಂಡುಕೊಂಡಿದ್ದಾರೆ, ಯಾರು ಹೇಳಿ. ತಾರ್ಕಿಕರು ಈ ಬುದ್ಧಿಯ ಧರ್ಮ ಸುಖ ದುಃಖ ಆತ್ಮನಿಗೆ ಸೇರಿದ್ದು ಅಂದ್ಬಿಟ್ರು, ದಡ್ರು. ವೇದಾಂತಿಗಳ ಮುಂದೆ ಎಲ್ಲ ಮಹಾ ದಾರ್ಶನಿಕರು ಕೂಡ ಬಾಲಾಹ, ಅರ್ಥ ಇಲ್ಲ. ಯೋಚನೆ ಮಾಡಿ, ವೇದಾಂತ ದರ್ಶನದ ಮಹತ್ವವನ್ನ, ಹಿರಿಮೆಯನ್ನ, ಗರಿಮೆಯನ್ನ ಜಗತ್ತಿಗೆ ತೋರಿಸಿದಂತಹ ಮಹಾತ್ಮರು 3 ಜನಗಳು. ಮೊದಲು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು, ಅನಂತರ ಗೌಡಪಾದಾಚಾರ್ಯರು, ಅನಂತರ ಸುರೇಶ್ವರಾಚಾರ್ಯರು. ಯದ್ಯಪಿ ಗೌಡಪಾದಾಚಾರ್ಯರು ಶಂಕರರ ಪರಮ ಗುರುಗಳಾಗಿದ್ದರು, ಗೌಡಪಾದಾಚಾರ್ಯರು ಶಂಕರರಿಗಿಂತ ಮುಂಚೆ ಮಾಂಡೂಕ್ಯ ಮಂತ್ರಗಳಿಗೆ ಕಾರಿಕೆಯನ್ನು ಬರೆದಿದ್ದರು, ಅಷ್ಟು ಪ್ರಚಾರವಾಗಲಿಲ್ಲ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು 8ನೇ ಶತಮಾನದಲ್ಲಿ ವೇದಾಂತ ಪ್ರಸ್ಥಾನ ಈ ಗ್ರಂಥಗಳಿಗೆ, ಅದರಲ್ಲೂ ವಿಶೇಷವಾಗಿ ಬ್ರಹ್ಮ ಸೂತ್ರಗಳಿಗೆ, ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಭಾಷ್ಯವನ್ನ ಬರೆದರು. ನೋಡಿ ಸ್ವಾಮಿ, ಏನು ವೇದಾಂತ ದರ್ಶನಕ್ಕೆ ಅದ್ಭುತವಾದಂತ ಕಿರೀಟವನ್ರಿ. ಓಹೋ, ವೇದಾಂತ ಶಾಸ್ತ್ರವೂ ಕೂಡ ತರ್ಕಬದ್ಧವಾಗಿದೆ. ವೇದಾಂತ ಶಾಸ್ತ್ರದಲ್ಲಿಯೂ ಮೀಮಾಂಸಾ ವಿಚಾರವಿದೆ, ವೇದಾಂತ ಶಾಸ್ತ್ರದಲ್ಲಿಯೂ ವ್ಯಾಕರಣ ತುಂಬಿಕೊಂಡಿದೆ. ಆದ್ದರಿಂದ ವೇದಾಂತ ದರ್ಶನವನ್ನು ನಾವು ಈ ಆಸ್ತಿಕ ದರ್ಶನಗಳ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಬಹುದು ತೀರ್ಮಾನ ಮಾಡಿದೆ ವಿದ್ವಾಂಸರು. ಅಂದಿನಿಂದ ವೇದಾಂತ ದರ್ಶನಕ್ಕೊಂದು ಶುಕ್ಲ ದಶೆ ಬಂದಿದೆ. ಆಮೇಲೆ ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ ವಾರ್ತಿಕ ನೋಡ್ತಾ ಬಂದಿವಿ. ಅಬ್ಬಾಡೆ, ಇವರು ಗುರುವನ್ ಮಿಂಚಿದ ಶಿಷ್ಯ ಅನ್ಕೊಂಡ್ರು. ಆಮೇಲೆ ಇಬ್ಬರಿಗೂ ಪರಮ ಗುರುಗಳಾಗಿರುವ ಗೌಡಪಾದಾಚಾರ್ಯರ
ಮಾಂಡೂಕ್ಯ ಕಾರಿಕೆಗಳನ್ನ ನೋಡ್ತಾ ಬಂದ್ರು. ಅಬ್ಬಾ, ನಿಜವಾಗಿ ವೇದಾಂತ ದರ್ಶನ ಬಂದೇ ದರ್ಶನ ಅನ್ನುವಂತ ಅಭಿಪ್ರಾಯ ಬೆಳೆದ. ಈಗ ನೋಡಿ, ಪ್ರಪಂಚದ ಮೂಲೆಗಳಲ್ಲಿ ವೇದಾಂತ ದರ್ಶನ ಎಂದರೆ ಶಂಕರಾಚಾರ್ಯರು ಪ್ರತಿಪಾದಿಸಿರುವ ಅದ್ವೈತ ವೇದಾಂತ ದರ್ಶನ ಎನ್ನುವ ಪ್ರಸಿದ್ಧರಾಗಿದೆ. ಎಲ್ಲಿವರೆಗೆ ಪಾಶ್ಚಾತ್ಯ ವಿದ್ವಾಂಸ ಇವತ್ತು ಇದ್ದಾರೆ. ಅಖಂಡ ಭೂಮಂಡಲದಲ್ಲಿ ನನ್ನ ಅಂದಾಜ ವೇದಾಂತಿಗಳು ಅನ್ನಿಸಿಕೊಂಡಿರುವಂತವರು 10 ಲಕ್ಷ ಜನ ಇದ್ದಾರೆ. ಆ 10 ಲಕ್ಷ ಜನಗಳು ಕ್ರಿಶ್ಚಿಯನ್ ಆಗಿರ್ಬಹುದು, ಅಥವಾ ಮತ್ತೊಬ್ಬರಾಗಿರ್ಬಹುದು, ಜರ್ಮನ್ಸ್ ಆಗಿರಬಹುದು. ಯಾರು ಭಾರತ ದೇಶದ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿರುವ ದರ್ಶನವನ್ನ ಸ್ವಲ್ಪ ಚಿಂತನೆ ಮಾಡ್ತಾರೋ ಅಂಥವರೆಲ್ಲರೂ ಕೂಡ ವೇದಾಂತ ಅಂದ್ರೆ ಶಂಕರಾಚಾರ್ಯರ ಅದ್ವೈತ ವೇದಾಂತ ಅಂತ ತಿಳ್ಕೊಂಡಿದ್ದಾರೆ. ಅಷ್ಟು ಛಾಪನ್ನ ಮೂಡಿಸಿರುವಂತಹ ಮಹಾತ್ಮರು ಶಂಕರರು. ಅಂಥವರ ಶಿಷ್ಯರು ಸ್ವರೇಶ್ವರಾಚಾರ್ಯ ಹೇಗೆ ಬರೀತಾರೆ ನೋಡಿ. ಅಸ್ಯಾಸ್ತ್ಯ ಬುದ್ಧೇ ಅಸ್ಯಾಸ್ತ್ಯ ಧಿಯ ಎಲ್ಲ ಒಂದೇ. ಅಸ್ಯಾಸ್ತ್ಯ ಮನೀಷಾಯ ಬುದ್ಧಿರ್ಮನೀಷಾಧಿಷಣ ಧೀ ಪ್ರಜ್ಞಾ ಶೇಮುಷೀಮತಿ. ಅಮರಕೋಶ. ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಅವರೇನು ಕಮ್ಮಿ ಇಲ್ಲ, ಅದ್ಭುತ ನೋಡಿ. 20ನೇ ಶತಮಾನದಲ್ಲಿ ಅದ್ಭುತ ವೇದಾಂತಿಗಳಾಗಿ, ವೇದಾಂತ ವಿಮರ್ಶಕರಾಗಿ ಶಾಂಕರಾದ್ವೈತ ವೇದಾಂತ ದರ್ಶನವನ್ನ ಅನುಭವಕ್ಕೆ ತಂದುಕೊಂಡು ಸಂಸ್ಕೃತ, ಇಂಗ್ಲಿಷ್, ಕನ್ನಡ ಭಾಷೆಗಳಲ್ಲಿ ಪ್ರಚಾರ ಮಾಡಿದ ಏಕೈಕ ಮಹಾತ್ಮರೆಂದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ನಾನು ಅಮೆರಿಕಕ್ಕೆ ಹೋಗಿದ್ದಾಗ ಯಾವುದೊಂದು ಯೂನಿವರ್ಸಿಟಿ ಅಲ್ಲಿ ಉಪನ್ಯಾಸ ಇತ್ತು. ಅಲ್ಲಿ ನನಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವೇದಾಂತ ಪ್ರಕ್ರಿಯಾ ಪ್ರತಿವಿಜ್ಞಾ ಪುಸ್ತಕ ಸಿಕ್ತು. ಆ ಗ್ರಂಥವನ್ನ ತಲೆ ಮೇಲೆ ಇಟ್ಕೊಂಡು ಕುಣಿದಾರೆ. ಅಲ್ಲಿ ಪ್ರೊಫೆಸರ್ ಸರ್ ಏನ್ ಸಮ ಕುಣಿದಾಡ್ತಾ ಇದ್ದಾರಲ್ಲ ಅಂದ್ರು. ದಿಸ್ ವರ್ಕ್ ಈಸ್ ಅವರ್ ಗುರುಜಿ ಮಾಸ್ಟರ್ ಪೀಸ್ ಅಂತಂದ್ರೆ. ಓ, ದಿ ಸ್ಟೂಡೆಂಟ್ ಆಫ್ ದಟ್ ಗ್ರೇಟ್ ಸ್ವಾಮೀಜಿ ಅಂತಂದೆ. ಎಸ್, ಜರ್ಮನಿಗೆ ಹೋಗಿದ್ದೆ. ಅಲ್ಲಿ ಪೂಜ್ಯ ಸದ್ಗುರುಗಳವರ ಮಾಂಡೂಕ್ಯ ಹಂಗಿಬಿಟ್ಟೆ ನೋಡಿ. ಸಾಕು, ಸಮುದ್ರವನ್ನ ದಾಟಿ ಹೋಗಿದೆ. ಸುಲಭವಲ್ಲ ಸ್ವಾಮಿ, ಹಾಗೆಲ್ಲ ಒಪ್ಕೊಳ್ಳಿಲ್ಲ ಅವರು. ಲೈಬ್ರರಿಗೆ ಪುಸ್ತಕ ಇಟ್ಕೊಂಡಿದ್ದಾರೆ ಅಂದ್ರೆ ಸರ್ ಬಂಡವಾಳ ಇದೆ, ಸ್ಟಫ್ ಇದೆ. ಅದು ಸುರೇಶ್ವರಾಚಾರ್ಯರ ಮಾತಿನ ಗುರುಗಳ ವಾಕ್ಯ ಓದ್ತೇನೆ, ನನ್ನ ಮಾತು ಸಾಕಾಗುತ್ತೆ. ಅಸ್ಯಾಸ್ತ್ಯ ಬುದ್ಧೇ, ಈ ಬುದ್ಧಿಯು ಕ್ಷಣಭಂಗುರ, ಕ್ಷಣ ವಿನಾಶಿ, ಕ್ಷಣಕ್ಕೂ ನಾಶವಾಗುತ್ತದೆ ಎನ್ನುವುದಕ್ಕೆ ಕ್ಷಣಭಂಗುರತ್ವೇ ಸಾಕ್ಷಿಕಃ. ಇದಕ್ಕೆ ರೆಕಾರ್ಡ್ ಮಾಡುವ ರೆಕಾರ್ಡರ್ ಯಾರು, ಸರ್ಟಿಫೈಯರ್ ಯಾರು ಅಂತಂದ್ರೆ ಸ್ವಯಮೇವ ಆತ್ಮ, ತಾನೇ ಆತ್ಮ. ಆತ್ಮನಾಗಿರುವ ತಾನೇ ಸಾಕ್ಷಿಯಾಗಿದ್ದಾನೆ. ಆತ್ಮ ಇಸ್ ದ ಎವಿಡೆನ್ಸ್ ಫಾರ್ ಬುದ್ಧಿ ಬೀಯಿಂಗ್ ಎವರ್ ಚೇಂಜಿಂಗ್. ಬುದ್ಧಿಯು ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇದೆ ಎನ್ನುವುದಕ್ಕೆ ಸ್ವಯಮೇವ ತಾನೇ, ಮುಮುಕ್ಷವಾದ ತಾನೇ ಆತ್ಮ, ಅವನೇ ಸಾಕ್ಷಿಯಾಗಿದ್ದಾನೆ. ಯಾಕೆ ಅಂದ್ರೆ ನಹಿ ಕೂಟಸ್ಥ ಅವಬೋಧ ಮಂತರೇಣ ಬುದ್ಧೇರೇವ ಆವಿರ್ಭಾವ ತಿರೋಭಾವಾದಿ ಸಿದ್ಧಿ. ಹೇಗಿದೆ ವಾಕ್ಯ? ಕೂಟಸ್ಥನಾಗಿರುವ ಅವಬೋಧ ಚೈತನ್ಯ ಸ್ವರೂಪನಾದ ಆತ್ಮನ ನಂತರೇಣ ಬಿಟ್ಟು, ಆತ್ಮನಿಲ್ಲದೆ ಹೋದರೆ ಕೂಟಸ್ಥನು, ಅವಿಕಾರಿಯು, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾಗಿರುವಂತ ಚೈತನ್ಯ ಸ್ವರೂಪನಾದ ಆತ್ಮನನ್ನ ಬಿಟ್ಟು ಆತ್ಮನಿಲ್ಲದೆ ಹೋದರೆ ಬುದ್ಧಿಗೆ ಸ್ವಯಮೇವ, ತನಗೆ ಬುದ್ಧಿಗೆ ತಾನೇ ಆವಿರ್ಭಾವ ತಿರೋಭಾವಾದಿ ಸಿದ್ಧಿ. ಬುದ್ಧಿ ಆವಿರ್ಭಾವ ಹುಟ್ಟಿತು, ತಿರೋಭಾವ ನಾಶವಾಯಿತು.
ಆವಿರ್ಭಾವ ತೋರ್ಕೊಂತು, ತಿರೋಭಾವ ಮಾಯವಾಯಿತು. ನಮ್ಮ ಬುದ್ಧಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆವಿರ್ಭಾವ ತಿರೋಭಾವಗಳಾಗ್ತಾ ಇದೆ. ಇದು ಮಕ್ಕಳ ಮನಸ್ಸನ್ನ ನೋಡಿ. ಮಕ್ಕಳಿಗೆ 5 ವರ್ಷ ಆಗಿದೆ, ಒಂದ್ ಕಡೆ ಬಿದ್ದು ಬಿಟ್ರೆ ದೊಡ್ಡ ಮಾರು, ಅಲ್ಲಿ 10 ನಿಮಿಷದಲ್ಲಿ 100 ಪದಾರ್ಥ ನೋಡ್ತಾನೆ. ಸಕ್ಕರೆ ನೋಡ್ತಾನೆ, ಬಿಟ್ಟ. ಅಕ್ಕಿ ನೋಡ್ತಾನೆ, ಬಿಟ್ಟ. ಒಂದು ಪುಟಾಣಿ ಕಾರು ನೋಡ್ದ, ಮುಟ್ಟಿದ, ಬಿಟ್ಟ. 10 ನಿಮಿಷದಲ್ಲಿ 100 ವಿಕಾರಗಳು. ನಮಗೂ ಹಾಗೆ ಮಕ್ಕಳ ಮನಸ್ಸನ್ನ ಚಂಚಲ ಅಂತೇವೆ. ಜ್ಞಾನಿ ಹೇಳ್ತಾ ಇದ್ದಾರೆ, ನಿಮ್ಮ ಬುದ್ಧಿಯೂ ಚಂಚಲ. ಈ ಬುದ್ಧಿಯ ಚಾಂಚಲ್ಯವನ್ನ ಬುದ್ಧಿಯೇ ಅರಿಯಲಾರದು. ಸ್ವಯಮೇವ ತಾನೇ ಬುದ್ಧಿಯು ತನ್ನ ವಿಕಾರಗಳನ್ನು ಅರಿಯಲಾರದು. ನನಗೆ ಗೊತ್ತಾಗ್ತಾ ಇದೆ, ನನ್ ಬುದ್ಧಿ ಅಲ್ಲಿ ಹೋಗಿತ್ತು, ನನ್ ಬುದ್ಧಿ ಇಲ್ಲಿ ಹೋಗಿತ್ತು, ನನ್ ಬುದ್ಧಿ ಮಾಡ್ತಾ ಇದೆ ಅಂತ. ಬುದ್ಧಿ ಬದಲಾವಣೆ ಆಗ್ತಾ ಇದೆ. ಬದಲಾವಣೆಯಾಗುತ್ತಿರುವಂತಹ ಬುದ್ಧಿಯ ವ್ಯಾಪಾರಗಳನ್ನ ಅರಿತಾ ಇರೋನು ಯಾರು? ಸ್ವಯಮೇವ ತಾನೇ. ಬುದ್ಧಿಗೆ ಸಾಕ್ಷಿಯಾಗಿರುವ ಆತ್ಮನೇ ಅರಿತಾ ಇದ್ದಾನೆ. ಈ ಆತ್ಮ ಹೇಗಿದ್ದಾನೆ? ಕೂಟಸ್ಥ ಅವಬೋಧ ಸ್ವರೂಪನಾಗಿದ್ದಾನೆ. ಕೂಟಸ್ಥನೂ ಆಗಿದ್ದಾನೆ, ಚಿನ್ಮಾತ್ರ ಸ್ವರೂಪನೂ ಆಗಿದ್ದಾನೆ. ಇಂಥ ಆತ್ಮನಿಲ್ಲದೆ ಹೋಗಿದ್ದರೆ ಬುದ್ಧಿರೇವ, ಬುದ್ಧಿಗೆ ತನ್ನ ಆವಿರ್ಭಾವ ತಿರೋಭಾವಾದಿಗಳ ಸಿದ್ಧಿಯು ಆಗುತ್ತಿರಲಿಲ್ಲ. ಒಂದು ರೈಲ್ವೆ ಸ್ಟೇಷನ್ ನಲ್ಲಿ ಒಂದು 50 ಟ್ರೈನ್ ಬರುತ್ತೆ ಹೋಗುತ್ತೆ. ಅಷ್ಟನ್ನು ನೋಡ್ತಾ ರಿಕಾರ್ಡ್ ಮಾಡ್ಬೇಕಾದ್ರೆ ಸ್ಟೇಷನ್ ಮಾಸ್ಟರ್ ಅಂತ ಇರ್ಬೇಕಲ್ವೇ? ಆ ಸ್ಟೇಷನ್ ಮಾಸ್ಟರ್ ಸ್ಟೇಷನ್ ನಲ್ಲೇ ಇರ್ತಾನೆ. ಯಾವ ಟ್ರೈನ್ ನಲ್ಲೂ ಬರುವುದಿಲ್ಲ, ಯಾವ ಟ್ರೈನ್ ನಲ್ಲೂ ಹೋಗಲಿಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ 10 ಗಂಟೆಗಳ ಕಾಲ ಎಷ್ಟು ಟ್ರೈನ್ ಬಂತು, ಎಲ್ಲಿಂದ ಬಂತು, ಎಷ್ಟೊತ್ತು ನಿಂತ್ಕೊಂತು, ಇನ್ನೊಂದು ಎಲ್ಲಿ ಹೋಯ್ತು, ಎಲ್ಲವನ್ನೂ ರಿಕಾರ್ಡ್ ಮಾಡ್ತಾ ಇದ್ದಾರೆ. ಯಾಕೆ? ಕೂಟಸ್ಥ ನಿತ್ಯನಾದ್ದರಿಂದ ಬುದ್ಧಿ ಕ್ಷಣ ಕ್ಷಣಕ್ಕೂ ಹಾಸುವಾಗ್ತಾ ಇದೆ. ನೋಡಿ, ಇದನ್ನ ಹೇಳೋ ಯಾರು? ಆತ್ಮ. ಸಾಕ್ಷ್ಯ ಸ್ವರೂಪನಾದ ಆತ್ಮನೇ ರಿಕಾರ್ಡ್ ಮಾಡ್ಬೇಕೆ ಹೊರತು ಆತ್ಮನನ್ನೇ ಬಿಟ್ಟು ಬುದ್ಧಿಗೆ ರಿಕಾರ್ಡ್ ಮಾಡುವಂತಹ ಸಾಮರ್ಥ್ಯವಿಲ್ಲ ಅಂತ ಅರ್ಥ ಆಯ್ತು. ಇವಾಗ ಶ್ಲೋಕಕ್ಕೆ ಅರ್ಥ ಹೇಳ್ತೇನೆ ನೋಡಿ. ಶ್ರೀಶ್ವರೇಶ್ವರಾಚಾರ್ಯ ಉವಾಚ ಪರಿಣಾಮಿ ಧಿಯಾಂ ವೃತ್ತಂ ನಿತ್ಯಾಕ್ರಮದೃಗಾತ್ಮನ ಷಡ್ಭಾವ ವಿಕ್ರಯಾಮೇತಿ ವ್ಯಾಪ್ತಂ ಕ್ಷೇನಾಂಕುರೋ ಯಥಾ. ಈಗ ಅರ್ಥ ಹೇಳ್ತಾನೆ ನೋಡ್ಕೊಳ್ಳಿ. ಪರಿಣಾಮಿ ಧಿಯಾಂ ವೃತ್ತಂ, ಪರಿಣಾಮಿ ಇದು ಪರಿಣಮಿತಂ ಶೀಲಂ ಯಸ್ಯಾಹ ಸಾ ಪರಿಣಾಮಿನಿ. ಯಾವಾಗ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗುತ್ತೆ ಸ್ವರೂಪ ಇದು. ಆಗ ಇದು ನದಿಯಲ್ಲಿರುವಂತಹ ನೀರಿನ ಸ್ವಭಾವವೇನು? ಕ್ಷಣ ಕ್ಷಣಕ್ಕೂ ಹೊರಗೆ ಹೋಗ್ತಾ ಇದೆ. ಸಮುದ್ರದ ನೀರಿನ ಸ್ವಭಾವವೇನು? ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಪರಿಣಾಮಿ, ಪರಿಣಾಮವನ್ನು ಹೊಂದುತ್ತಿರುವಂತ ಧಿಯಾಂ ಬುದ್ಧಿಗಳ ಬಹುವಚನ. ವೃತ್ತಂ ಸ್ವರೂಪ, ವೃತ್ತಂ ಅವರ ವ್ಯಾಪಾರ. ಇದು ವ್ಯಾಪಾರ ವೃತ್ತಂ ಅನ್ನುವಂತಹದ್ದು ಗುರುಗಳ ಉಪದೇಶ. ಮಗು ಯಾವ ಲಿಂಗ? ನಪುಂಸಕ ಲಿಂಗ ಆಯ್ತು. ವೃತ್ತಂ ಯಾವ ವಿಭಕ್ತಿ? ದ್ವಿತೀಯ ವಿಭಕ್ತಿ, ಎರಡೂ ತಪ್ಪು. ರಾಮ ರಾಮ. ವೃತ್ತಂ ಅನ್ನುವಂತಹದ್ದು ಪ್ರಥಮ ವಿಭಕ್ತಿ ಏಕವಚನ. ಏನು ಸ್ವಾಮಿ ವೃತ್ತಂ ಇದೆಯಲ್ಲ ಅಂದ್ರೆ, ಹೌದು. ವೃತ್ತಂ ವೃತ್ತೇ ವೃತ್ತಾನಿ, ವೃತ್ತಂ ವೃತ್ತೇ ವೃತ್ತಾನಿ. ಪ್ರಥಮ ದ್ವಿತೀಯ ವಿಭಕ್ತಿಗಳಲ್ಲಿ ಒಂದೇ ರೂಪ ಬರ್ತವೆ, ಜ್ಞಾಪಕ ಇಟ್ಕೋ. ವ್ಯಾಕರಣದಲ್ಲಿ, ಸಂಸ್ಕೃತ ವ್ಯಾಕರಣದಲ್ಲಿ ನಪುಂಸಕಲಿಂಗ ಶಬ್ದಗಳಿಗೆ ಪ್ರಥಮ ವಿಭಕ್ತಿ ಹಾಗೂ ದ್ವಿತೀಯ ವಿಭಕ್ತಿ ಎರಡೂ ವಿಭಕ್ತಿಗಳಲ್ಲಿ ಏಕವಚನ, ದ್ವಿವಚನ, ಬಹುವಚನ ಮೂರು ಸಮಾನವಾಗಿರುತ್ತದೆ.
ಗುರುಗಳ ವ್ಯಾಕರಣ ಪಾಠ ಬಾ ಗುರು ಜ್ಞಾಪಿಸ್ಕೊಂಡ್ಬಿಟ್ಟ ಜುಮ್ಮಿದ್ದಾಗೆ ಸಾಕ್ಷಾತ್ ನೋಡಿದ್ದೆ ಬಾ ವೃತ್ತಂ ಅನ್ನುವ ಮಾತಿಗೆ ವ್ಯಾಪಾರವನ್ನು ಕರೆಕ್ಟ್, ವ್ಯಾಪಾರವೂ ಕರೆಕ್ಟ್. ವನಂ ವನೇ ವನಾನಿ, ಧನಂ ಧನೆ ಧನಾನಿ, ಪುಸ್ತಕಂ ಪುಸ್ತಕೆ ಪುಸ್ತಕಾನಿ, ಜ್ಞಾನಂ ಜ್ಞಾನೇ ಜ್ಞಾನಾನಿ. ನನ್ಗೆ ಆಶ್ಚರ್ಯ, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಈ ಪಾಠ ಕ್ರಮ, ಉಪದೇಶ ಕ್ರಮ ಎನ್ನುವಂತಹದ್ದು ಸರಸ್ವತಿಯನ್ನು ಒಲಿಬಿಟ್ಟಿದೆ. ಇಂಥ ನನಗೆ ಅಷ್ಟು ಸಲೀಸಾಗಿ ಸರಳ ಪಾಠ ಮಾಡಿದ್ದಾರೆ ಅಂದ್ರೆ ಪರಿಣಾಮಿ ಧಿಯಾಮೃತಂ, ಕ್ಷಣ ಕ್ಷಣಕ್ಕೂ ಬದಲಾವಣೆಯಾಗುತ್ತಿರುವ ಬುದ್ಧಿಗಳ ವ್ಯಾಪಾರವೂ ನಿತ್ಯ ಕ್ರಮದೃಗಾತ್ಮನ, ನಿತ್ಯ ನಿತ್ಯನೂ ಅಕ್ರಮದಕ್ಕೆ ಕ್ರಮಕ್ರಮವಾಗಿ ಬೆಳಗದಿರುವವನು, ಒಟ್ಟಿಗೆ ಎಲ್ಲವನ್ನು ಬೆಳಗುತ್ತಿರುವವನಾಗಿರುವಂತ ಆತ್ಮನ, ಆತ್ಮನಿಂದ ಆತ್ಮನಿಗೆ ಹೆಸರು ಅಕ್ರಮದಕ್ಕೆ. ಆತ್ಮನು ಎಲ್ಲವನ್ನು ನೋಡುವಾಗ ಒಂದೊಂದನ್ನಾಗಿ ಬೆಳಗುವುದಿಲ್ಲ. ಕಣ್ಣು ಕ್ರಮದಕ್ಕೆ ಒಂದೊಂದನ್ನ, ಲೋಟ ನೋಡ್ತಾ ಇದ್ರೆ ಹಾಲು ಗೊತ್ತಾಗುದಿಲ್ಲ, ಹಾಲು ನೋಡ್ತಾ ಇದ್ರೆ ಕಾಫಿ ಗೊತ್ತಾಗುದಿಲ್ಲ. ಅಷ್ಟು ವೇಗವಾಗಿ ಬದಲಾವಣೆ ಆಗ್ತಾ ಇದೆ. ಆತ್ಮನ ಬದಲಾವಣೆ ಇಲ್ಲ. ನೋಡಿ, ಸೂರ್ಯನು ಪ್ರಪಂಚವನ್ನ ಬೆಳಗುವುದಕ್ಕೂ ಕಣ್ಣುಗಳು ಪ್ರಪಂಚ ಬೆಳಗುವುದಕ್ಕೂ ಬಹಳ ವ್ಯತ್ಯಾಸ. ಸೂರ್ಯನು ಒಮ್ಮೆಗೆ ಪ್ರಪಂಚವನ್ನಲ್ಲೇ ಬೆಳಗ್ತಾ ಇದ್ದಾನೆ, ಸಕ್ಸಸ್ಫುಲಿ ಅಲ್ಲ. ಮತ್ತೇನು, ಎಲ್ಲವನ್ನು ಒಮ್ಮೆ ಅಟ್ವಾನ್ಸ್. ಕಣ್ಣು ಎಲ್ಲೋ ಒಂದ್ ನಿಮಿಷ ಅಂತ ತರಕಾರಿ ಅಂಗಡಿ ಹೋದ್ರೆ 50 ತರಕಾರಿ ಇರುತ್ತೆ. ನಾ ಬದನೆಕಾಯಿ ನೋಡ್ತಾ ಇರ್ತೀನಿ, ಸ್ವಾಮಿ ಈ ಕುಂಬಳಕಾಯಿ ನೋಡಿ ಅಂದ್ರೆ 1 ನಿಮಿಷ ಇರಪ್ಪ ಅಂತೀನಿ. ಎಲೆ ಮೇಲೆ 10 ಅಡಿಗೆ ಬಿಡ್ತಿದ್ದಾರೆ. ನಾ ಚಟ್ನಿ ತಿಂತಾ ಇದ್ದೇನೆ, ಸ್ವಾಮಿ ಜಿಲೇಬಿ ಹೇಗಿದೆ ಅಂದ್ರೆ 1 ಸೆಕೆಂಡ್ ಇದೆ ಇಂತೇನೆ. ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನ ನೋಡಬೇಕಾದರೆ ಕ್ರಮವಾಗಿ ನೋಡುತ್ತೇವೆ. ಆತ್ಮನು ಅಕ್ರಮದಕ್ಕೆ ಕ್ರಮೇಣ ಪಶ್ಯತೀತಿ ಕ್ರಮದಕ್ಕೆ ನ ಕ್ರಮದಕ್ಕೂ ಅಕ್ರಮದಕ್ಕೆ. ಆತ್ಮನು ನಿತ್ಯನೂ ಆಗಿ ಅಕ್ರಮ ಸ್ವರೂಪನಾಗಿರುವಂತ ಆತ್ಮನಿಂದ ಪರಿಣಾಮಿ ಧಿಯಾಮೃತ ಪರಿಣಾಮಗೊಳ್ಳುತ್ತಿರುವಂತ ಬುದ್ಧಿಗಳ ವ್ಯಾಪಾರವು, ಅದರ ಸ್ವರೂಪವು ವ್ಯಾಪ್ತಂ ಸತ್ ನಪುಂಸಕಲಿಂಗ, ಆತ್ಮನಿಂದ ವ್ಯಾಪಿಸಲ್ಪಟ್ಟದ್ದಾಗಿ ಷಡ್ಭಾವ ವಿಕ್ರಿಯಾಂ ಏತಿ. ಯಾವುದು ವೃತ್ತಂ? ಷಡ್ಭಾವ ವಿಕ್ರಿಯಾಂ. ಇದು ಯಾಸ್ಕರ ನಿರುತ್ತ ಗ್ರಂಥದಲ್ಲಿ ಬರೆದಿರುವಂತಹ ವಿಚಾರ. ಜಾಯತೆ ಅಸ್ತಿ ವರ್ಧತೆ ಪರಿಣಮತೆ ಅಪಕ್ಷೀಯತೆ ಪ್ರಣಶ್ಯತಿ. ಪ್ರತ್ಯನ್ಭಾವ ವಿಕಾರಕ್ಕೂ ಕೂಡ 6 ವಿಕಾರಗಳು. ಯಾವುದೇ ಪದ, ಆಕಾಶ ಷಡ್ಭಾವ ವಿಕ್ರಿಯಾವಾನ್ ಆಕಾಶ ಸೂರ್ಯ, ಷಡ್ಭಾವ ವಿಕ್ರಿಯಾವಾನ್ ಆಕಾಶ ಸೂರ್ಯ ಸಮುದ್ರ. ಎಲ್ಲ ಪದಾರ್ಥಗಳಿಗೂ 6 ಭಾವ ವಿಕಾರಗಳು ಉಂಟು. ಆತ್ಮನಿಗೆ ಮಾತ್ರ ಭಾವ ವಿಕಾರಗಳಿಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಅಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತ. ಏನ್ ವಾಕ್ಯ ಸ್ವಾಮಿ! ವೇದಾಂತ ಸಂದೇಶ, ಪರಮಾಶ್ಚರ್ಯ ಸಂದೇಶ. ನಾವು ಅರ್ಥ ಮಾಡಿ ಇಂತಹ ವೇದಾಂತ ಸಂದೇಶಗಳನ್ನ ಅರ್ಥ ಮಾಡಿಕೊಂಡು ಅನುಭವದಲ್ಲಿ ಕಂಡುಕೊಂಡು ನಾ ಮುಕ್ತನಾಗಲೇಬೇಕು ಅನ್ನುವಂತ ಧೈರ್ಯವುಳ್ಳ, ನಿಶ್ಚಯ ಬುದ್ಧಿ ಉಳ್ಳಂತ ಸಾಧಕ ಕೋಟಿಗೊಬ್ಬ ಮುಖ್ಯ ನಾವಾಗ್ಬೇಕು. ನೋಡಿ, ಸುಮ್ಮನೆ ನಮಗೆ ನಾವೇ ಮೋಸ ಮಾಡ್ಕೊಂಡು ಊಟ ಬಿಟ್ಬಿಟ್ಟ ಮುಮುಕ್ಷು, ಮದುವೆ ಮಾಡ್ಕೊಂಡಂತ ಹೆಂಡತಿ ಬಿಟ್ಬಿಟ್ಟ ಒಳ್ಳೆ ಮುಮುಕ್ಷು, ವಿಭೂತಿ ಬಳ್ಕೊಂಡ್ ಬಿಟ್ಟ ಒಳ್ಳೆವೆಲ್ಲ ಮೋಸ. ಯಾವ್ದ ಅಂತಃಕರಣದಲ್ಲಿ ಈ ಪ್ರಪಂಚವೆಲ್ಲವೂ ನಶ್ವರ, ಎಲ್ಲ ಭೋಗಗಳು ಅನಿತ್ಯ. ನನಗೆ ಯಾವುದು ಬೇಡ. ನನಗೆ ಬೇಕಾದದ್ದು ಶಾಶ್ವತವಾಗಿರುವ
ಧ್ರುವವಾಗಿರುವ ಅಜ ಅಜರ ಅಮರ ಅಮೃತ ಅಭಯವಾಗಿರುವ ಮೋಕ್ಷವೇ ಬೇಕು ಅಂತ ನಿಶ್ಚಯ ಜ್ಞಾನ ಮಾಡಿಕೊಂಡು ಅದಕ್ಕಾಗಿ ವೇದಾಂತ ಚಿಂತನೆ ಮಾಡ್ತಾ ಇದ್ದಾನಲ್ಲ ಅವನೇ ಕೋಟಿಗೊಬ್ಬ ಮುಖ್ಯ ಪುಸ್ತಕನೇ ಬರ್ದೀನಲ್ಲ. ಅರ್ಥ ಆಯ್ತು ನಮ್ಗೆ ಇವಾಗ. ಪರಿಣಾಮಿ ಧಿಯಾಮೃತಂ ನಿತ್ಯಾಕ್ರಮದಿಗಾತ್ಮನ ವ್ಯಾಪ್ತಂ ಸತ್. ಈ ಬುದ್ಧಿಗಳ ವ್ಯಾಪಾರಗಳು ಆತ್ಮನಿಂದ ವ್ಯಾಪ್ತವಾಗಿದ್ದುಕೊಂಡು ಷಡ್ಭಾವ ವಿಕ್ರಿಯ ಪ್ರತ್ಯಯ ಹುಟ್ಟುತ್ತೆ, ಇರುತ್ತೆ, ಸಾಯುತ್ತೆ. ಯಾಕೆ ಉದಾಹರಣೆ, ಕ್ಷೀಣಾಂಕುರೋ ಯಥ ಅಂಕುರ ಮೊಳಕೆ. ಬೀಜವನ್ನ ನೆಟ್ಟಿದ್ದೇವೆ, ಒಂದು ವಾರವಾಯ್ತು, ಮೊಳಕೆಯಾಯ್ತು, ಆಮೇಲೆ ಒಂದು ವರ್ಷ ಇರುತ್ತೆ, ಒಂದು ಗಿಡವಾಯ್ತು, ಆಮೇಲೆ ದೊಡ್ಡ ಮರವಾಯ್ತು, ದೊಡ್ಡ ಮರವಾಯ್ತು, ಫಲವನ್ನೆಲ್ಲ ಕೊಡ್ತು, 100 ವರ್ಷವಾದ್ಮೇಲೆ ಸತ್ತು. ಹೌದಾ? ಅಂಕುರ. ಎಷ್ಟು ಭಾವ ವಿಕಾರಗಳು ಅಂಕುರಕ್ಕಾಗಿ. ಎಲ್ಲಿ? ಕ್ಷೇನ ಆಕಾಶದಿಂದ. ಹೇಗೆ ಅಂಕುರವು ಆಕಾಶದಿಂದ ವ್ಯಾಪ್ತವಾಗಿ ಆಕಾಶದಲ್ಲಿಯೇ ಇದ್ದು ಆಕಾಶದಲ್ಲಿಯೇ 6 ಭಾವ ವಿಕಾರಗಳನ್ನು ಹೊಂದುತ್ತದೆಯೋ ಅದರಂತೆ ಇದೆಲ್ಲ ಕರ್ಮಣಿ ಪ್ರಯೋಗ. ಕ್ಷೇನ ವ್ಯಾಪ್ತ ಅಂಕುರ ಯಥ ಷಡ್ಭಾವ ವಿಕ್ರಿಯಾಮೇತಿ ತಥಾ ಕ್ಷೇನ ಆಕಾಶದಿಂದ ವ್ಯಾಪ್ತ ವ್ಯಾಪಿಸಲ್ಪಟ್ಟಂತ ಅಂಕುರ ಅಂಕುರವು ಹೇಗೆ ಯಥ ಷಡ್ಭಾವ ವಿಕ್ರಿಯ. ಈ ಬೀಜವನ್ನ ನೆಟ್ಟುವಾಗ ಆಕಾಶವಿತ್ತು, ಭೂಮಿ ಇತ್ತು, ಆನಂತರ ನೀರು ಹಾಕಿದ್ರಿ, ಆಗಲೂ ಆಕಾಶವಿತ್ತು, ಸಣ್ಣ ಮೊಳಕೆ ಆಯ್ತು, ಆಗಲೂ ಆಕಾಶವಿದೆ, ಒಂದು ಗಿಡವಾಯ್ತು, ಸಸಿ ಆಯ್ತು, ಆಗಲೂ ಆಕಾಶವಿದೆ, ಮೊಳಕೆ ಆಯ್ತು, ಆಗಲೂ ಮರವಾಯ್ತು, ಕಂಡ್ಕೊಳ್ತು. ನೋಡಿ, ಬೀಜವನ್ನ ನೆಡುವ ಸಮಯದಿಂದ ಪ್ರಾರಂಭ ಮಾಡಿಕೊಂಡು ಫಲವನ್ನು ಕೊಟ್ಟು ಅಮರ ಬಿದ್ದು ಹೋಗುವವರೆಗೂ ಎಲ್ಲಿತ್ತದು? ಆಕಾಶದಲ್ಲಿ. ಆಕಾಶದಿಂದ ವ್ಯಾಪಿಸಲ್ಪಟ್ಟು ಎಲ್ಲಾ ಭಾವ ವಿಕಾರಗಳನ್ನು ಹೊಂದುತ್ತಿರುವಂತೆ ಈ ಬುದ್ಧಿ ಎಷ್ಟೇ ಚುರುಕಾಗಿದ್ದು ಈಗ ಅಸ್ತಿತ್ವವೇ ಇಲ್ಲ. ಆತ್ಮನಿಂದ ವ್ಯಾಪಿಸಲ್ಪಟ್ಟು ಆತ್ಮನಿಂದ ಬದುಕಿದ್ದು ಆತ್ಮನಲ್ಲಿಯೇ ಭಾವ ವಿಕಾರಗಳು ಹೊಂದುತ್ತಾ ಆತ್ಮ ಸಾಯ್ತಾ ಇದೆ. ಈ ಆತ್ಮನೇ ಬ್ರಹ್ಮ. ಸವಾ ಏಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ. ಏನ್ ಮಂತ್ರ ಬಾ! ಈ ಮಂತ್ರಗಳನ್ನ ಹೇಳ್ಕೊಡಿ. ನಿಮ್ಮ ಮನೆಯಲ್ಲಿ ಗಟ್ಟಿ ಹೇಳ್ಕೊಡ್ತಾರೆ. ಎಲ್ಲರಿಗೂ ಬ್ರಹ್ಮಜ್ಞಾನವಾಗ್ಬೇಕು, ಸಾಕು. ಈಗ ಗುರುಗಳ ಕೇಶ ಬಂತು ಹೊತ್ತೇನು, ಆನಂದವಾಗಿ ಓದ್ತಾ ಇದ್ರೆ ಊಟ ಬೇಡ, ಎಂಥದ್ದು ಬೇಡ. ಇದು 218ನೇ ಪುಟ, 19ನೇ ಪುಟ, 2 ಪುಟದಲ್ಲಿ ಕೇಶಾಪಹರಣೆ ಬರೆದಿದ್ದಾರೆ ಗುರು. ಓದ್ತೇನೆ. ಅಸ್ಯಾಸ್ಯ ಕ್ಷಣಭಂಗುರತ್ವೇ ಸ್ವಯಮೇವ ಆತ್ಮ ಸಾಕ್ಷಿ ನೈ ಕೂಟಸ್ಥ ಅವಬೋಧಮಂತರೇಣ ಬುದ್ಧೇರೇವ ಆವಿರ್ಭಾವ ತಿರೋಭಾವಾದಿ ಸಿದ್ಧಿ ಅಸ್ತಿ. ಇದಕ್ಕೆ ಗುರುಗಳ ವ್ಯಾಖ್ಯಾನ ಓದೋಣ. ತುಂಬಾ ಜ್ವರ ಬರೀತಾರೆ. ರಾಮ್ 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 ರಾಮ 1 ಪುಟ ಬರೆದಿದ್ದಾರೆ. ಗುರುಗಳಿಗೆ ಬೇರೆ ಕೆಲಸವೇ ಇಲ್ಲ. ಬಿಲ್ಡಿಂಗ್ ಕಟ್ಟಬೇಕು, ಪಾತ್ಪೂಜೆ ಮಾಡಿಸ್ಕೋಬೇಕು, ಭಿಕ್ಷೆ ತಗೊಳ್ಬೇಕು, ಅಲ್ಲಿಗೆ ಹೋಗ್ಬೇಕು, ಚಿನ್ನ ಸ್ತರ ಹಾಕೋಬೇಕು, ಎಂಥದೇ ಇಲ್ಲ. ಯೋಚನೆ ಮಾಡಿ, 88ನೇ ವಯಸ್ಸಿನ ತರುಣರು ಕ್ಲೇಶಾಪಹರಣೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಎಂದಿದು ಗಿನ್ನಿಸ್ ರಿಕಾರ್ಡ್ ಹೋಗ್ಬೇಕು. ಅವ್ರಿಗೇನ್ ಬೇಡ, ನಡುಗೂ ಬೇಡ, ತಮಾಷೆ ಚೆನ್ನಾಗಿದೆ. ನ ಕೇವಲಂ ಯುಕ್ತಿ ಅಪಿತು ಆತ್ಮಾನುಭವೋಪಿ ಅಸ್ತಿ ಬುದ್ಧೇ ಪರಿಣಾಮಿತ್ವೇ ಜಾಗರ್ತಿ ಇತ್ಯಾಹ ಅಸ್ಯಾಶ್ಚೇತಿ. ಜಾಗರ್ತಿ ಏನ್ಬಿಟ್ರು ಗುರುಗಳು ಬಳಸಿರುವಂತಹ ಕ್ರಿಯಾಪದ ಜಾಗರ್ತಿ. ಜಾಗರ್ತಿ ಏಕವಚನ, ಜಾಗೃತಿ ಭವತಿ. ಜಾಗರ್ತಿ, ಜಾಗೃತ, ಜಾಗೃತಿ. ಇದಕ್ಕೆ
ಭಗವದ್ಗೀತೆಯಿಂದ 2ನೇ ಅಧ್ಯಾಯದ 69ನೇ ಶ್ಲೋಕ ಹೇಳಿದ್ದು ಗುರು. ಯಾವುದು? ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತ್ಯ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿಃ. ಭಗವದ್ಗೀತೆಯಲ್ಲಿ ಅರ್ಜುನನೇ ಜಿಜ್ಞಾಸು, ಮುಮುಕ್ಷು, ಶ್ರೀಕೃಷ್ಣನೇ ಆಚಾರ್ಯ, ಜಗದ್ಗುರು. ಆದರೆ ಕೃಷ್ಣನು ಮಾತ್ರ ಕೇವಲ ಸಾರಥಿಯಂತೆ ನಟಿಸಿ ಅರ್ಜುನನ ಶೋಕ ಮೋಹ ಎಂಬ ರೋಗವನ್ನು ಗುರುತಿಸಿ ವಾಸಿ ಮಾಡಿದ ಭವರೋಗ ವೈದ್ಯ. 2ನೇ ಅಧ್ಯಾಯದಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನು ಹೀಗೆ ಬೇಡಿಕೊಂಡಿದ್ದಾನೆ: ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅದಕ್ಕೆ ಶ್ರೀಕೃಷ್ಣನು ಇದೇ ಅಧ್ಯಾಯದಲ್ಲಿ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ ಎಂದು ಗಹನವಾಗಿ ತಿಳಿಸಿದ್ದಾನೆ. ಅಂದರೆ ಯಾರು ತತ್ವದ ಬಗ್ಗೆ ನಿರಾಸಕ್ತರೋ ಜ್ಞಾನಿಗಳು ಅದರ ಬಗ್ಗೆ ಸದಾ ಜಾಗೃತರಾಗಿರುವರು. ಆದರೆ ಯಾರು ಕೇವಲ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಆಸಕ್ತರೋ ಜ್ಞಾನಿಗಳು ಇದರ ಬಗ್ಗೆ ಅನಾಸಕ್ತರಾಗಿರುವರು ಎಂದರ್ಥ. ಶಂಕರರಾದರೋ ತಸ್ಮಾತ್ ಗೀತಾಶಾಸ್ತ್ರೇ ಕೇವಲಾದೇವ ತತ್ವಜ್ಞಾನಾತ್ ಮೋಕ್ಷ ಪ್ರಾಪ್ತಿ ನ ಕರ್ಮ ಸಮುಚಿತಾತ್ ಇತಿ ನಿಶ್ಚಿತೋರ್ಥಃ ಎಂದು ನಹಿ ಆತ್ಮಸ್ವರೂಪಾಧಿಗಮೇ ಸತಿ ಪುನಃ ಪ್ರಮಾಣ ಪ್ರಮೇಯ ವ್ಯವಹಾರ ಸಂಭವತಿ ಪ್ರಮಾತೃತ್ವಂ ಹಿ ಆತ್ಮನೋ ನಿವರ್ತಿಯತಿ ಅಂತ್ಯಂ ಪ್ರಮಾಣಂ ಎಂದು ಕರ್ತೃತ್ವ ಬುದ್ಧಿಯನ್ನೇ ಬಾಧ ಮಾಡಿದ್ದಾರೆ. ಅದ್ವೈತ ತತ್ವ ಅಭಯ ಸ್ವರೂಪ. ವಿಚಾರ ಮಾರ್ಗ 1ರಿಂದ ಮಾತ್ರ ಭಯ ನಿವೃತ್ತಿ. ಕೇಳೋಣ. ದಯಮಾಡೋ ದೇವ, ದಯಮಾಡೋ. ದಯಮಾಡೋ ದೇವ ನಿನ್ನಯ ಪ್ರೇಮ ಸಾರವ, ದಯಮಾಡೋ ದೇವ ನಿನ್ನಯ ಪ್ರೇಮ ಸಾರವ. ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ, ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ. ದಯಮಾಡೋ ದೇವ ನಿನ್ನಯ ಪ್ರೇಮ ಸಾರವ, ದಯಮಾಡೋ ದೇವ. ಎಚ್ಚರಿದ್ದು ಕಂಬುವದಚ್ಚರಿಯಿದೆ ಎಂಬುವ, ಎಚ್ಚರಿದ್ದು ಕಂಬುವದಚ್ಚರಿಯಿದೆ
ಬಿಡಿಸಿ ಕೊಂಬುವ ಹೆಚ್ಚಿನರಿವನೇ ಭವ ಹುಚ್ಚ ಬಿಡಿಸಿ ಕೊಂಬುವ ಹೆಚ್ಚಿನರಿವನೇ ಭವ ದಯ ಮಾಡು ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡು ದೇವ ಕನಸೆಂದಿದೆಲ್ಲವ ನೆನೆಸುತ್ತೆ ಸಲ್ಲುವ ಕನಸೆಂದಿದೆಲ್ಲವ ನೆನೆಸುತ್ತೆ ಸಲ್ಲುವ ಬಿನದದೆ ನಿಲ್ಲುವ ಮನಸೊಂದನೆ ಭವ ಬಿನದದೆ ನಿಲ್ಲುವ ಮನಸೊಂದನೆ ಭವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡೋ ದೇವಾ ಬರು ನಿದ್ರೆಯೊಂದುವ ನರನಿಪ್ಪ ಚಂದವ ಬರು ನಿದ್ರೆಯೊಂದುವ ನರನಿಪ್ಪ ಚಂದವ ಮರಹಿಲ್ಲದೈದಿ ಶಂಕರನಾಗುವಂದವ ಮರಹಿಲ್ಲದೈದಿ ಶಂಕರನಾಗುವಂದವ ದಯ ಮಾಡು ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ ಭಯ ಶೂನ್ಯವಾದ ನಿರ್ದ್ವಯತಾ ವಿಚಾರವ ದಯ ಮಾಡೋ ದೇವ ನಿನ್ನಯ ಪ್ರೇಮ ಸಾರವ ದಯ ಮಾಡೋ ದೇವಾ ಏನು ಬಾ ಗುರುಗಳ ನಾಲಿಗೆಯ ಮೇಲೆ ವೇದಾಂತ ಸರಸ್ವತಿ ನರ್ತನೆ ಮಾಡ್ತಾ ಇದ್ವಿ. ಬುದ್ಧಿಯು ಬದಲಾವಣೆಗೊಳ್ಳುತ್ತಿದೆ ಎನ್ನುವುದಕ್ಕೆ ಯುಕ್ತಿ ಮಾತ್ರ ಪ್ರಮಾಣವಲ್ಲ, ಮತ್ತೆ ಆತ್ಮಾನುಭವವೂ ಕೂಡ ಜಾಗೃತಿ ಎಚ್ಚರವಾಗಿದೆ. ಆತ್ಮಾನುಭವವೂ ಇದೆ. ಯಾವುದಕ್ಕೆ? ಬುದ್ಧಿ ಪರಿಣಾಮಿತ್ವೇ ಪ್ರತಿ ಕ್ಷಣಂ ನೋಡಿ ಭಜ್ಯತೆ ವಿಪರಿಣಮತೆ ಸಾಕ್ಷೇಯೇನ ಇತಿ ಕ್ಷಣಭಂಗುರ ಪರಿಣಾಮಿನಿ ಬುದ್ಧಿ. ಇಲ್ಲಿ ಪರಿಣಾಮಿನಿ ಬುದ್ಧಿ ಎಂದ್ರು. ಸುರೇಶ್ವರಾಚಾರ್ಯರು ಕ್ಷಣಭಂಗುರ ಅಂದ್ರು. ಕ್ಷಣಭಂಗುರ ಎನ್ನುವ ಮಾತಿಗೆ ಏನು ಸ್ವಾರಸ್ಯ ಅಂದ್ರೆ ಪ್ರತಿ ಕ್ಷಣ ಎವ್ರಿ ಸೆಕೆಂಡ್ ಭಜ್ಯತೆ ಪರಿಣಾಮೆ ಬದಲಾವಣೆಯಾಗ್ತದೆ. ಇದು ಭಜ್ಯತೆ ಎನ್ನುವಂತಹದ್ದು ನಾಲ್ಕನೇ ಗಣದ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗುತ್ತಿರುವುದರಿಂದ ಸಾಕ್ಷಿಯೇನ ಬದಲಾವಣೆಯಾಗುವುದೇ ಸ್ವಭಾವ. ಇಂತಹ ಬುದ್ಧಿ ಹೆಸರಾಯಿತು ಕ್ಷಣಭಂಗುರ ಅಂದ್ರೆ ಪರಿಣಾಮಿನಿ ಅಂತ ಅರ್ಥ. ಅಸ್ಯಾಹ ಬುದ್ಧೇಃ ಏತತ್ ಸ್ವಭಾವತ್ವೇ ಸ್ವಯಮೇವ ಪ್ರಮಾಣಾಂತರ ನಿರಪೇಕ್ಷ ಆತ್ಮ ಸಾಕ್ಷಿ ಸಾಕ್ಷಾತ್ ದ್ರಷ್ಟ ಇತಿ ತಯೇವ ಪ್ರಮಾಣಮಿತ್ಯರ್ಥ. ಇಂಥ ಬುದ್ಧಿ ಕ್ಷಣ ಕ್ಷಣಕ್ಕೂ ಬದಲಾವಣೆಯಾಗುತ್ತಿದೆ ಎನ್ನುವುದಕ್ಕೆ ಆ ಬುದ್ಧಿಗೂ ಪ್ರತ್ಯಗಾತ್ಮನಾಗಿರುವ ಎಲ್ಲರ ಸ್ವರೂಪವಾಗಿರುವ ಆತ್ಮನು ಸಾಕ್ಷಿಯಾಗಿದ್ದಾನಲ್ಲ, ಸಾಕ್ಷಿಯಾಗಿರುವ ಆತ್ಮನೇ ಇಲ್ಲಿ ಪ್ರಮಾಣವಾಗಿದ್ದಾನೆ. ಕಥಮೇತತ್ ಓದ್ಬಿಡ್ತೇನೆ, ತುಂಬಾ ಚೆನ್ನಾಗಿ. ತತ್ರಾಹ ನಹೀತಿ ನ ತಾವದ್ ಬುದ್ಧಿ ಸ್ವಯಮೇವ ಸ್ವಸ್ಯಾಹ ಸಾಧಯಿತ್ರಿ. ಅಂಡರ್ಲೈನ್. ಬುದ್ಧಿಯು
ತಾನೇ ತನ್ನ ವಿಕಾರಗಳನ್ನ ಬೆಳಗಲಾರದು. ಬುದ್ಧಿ ಸ್ವಯಮೇವ ತಾನೇ ಸ್ವಸ್ಯಾಹ ತನ್ನನ್ನ ಸಾಧಯಿತ್ರಿ ಸಾಧನೆ ಮಾಡಲಾರ. ಬುದ್ಧಿ ಇದೆ, ಬುದ್ಧಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಬುದ್ಧಿಗೆ ಸಾಮರ್ಥ್ಯವಿಲ್ಲ. ಆತ್ಮ ಹೇಳಿ ಏಕಸ್ಯ ಏವ ಕರ್ಮ ಕರ್ತೃಭಾವಸ್ಯ ವಿರೋಧ. ಒಂದೇ ವಸ್ತುವಿಗೆ ತಾನೇ ಕರ್ತೃ ತಾನೇ ಕರ್ಮ. ಬುದ್ಧಿಯು ತಾನೇ ತನ್ನ ವಿಕಾರಗಳನ್ನ ಬೆಳಗುತ್ತದೆ ಅಂತಂದ್ರೆ ಬೆಳಗುವಂತಹದ್ದು ಬುದ್ಧಿ, ಬೆಳಗ ಕೊಡುವಂತಹದ್ದು ಬುದ್ಧಿ ಎಂದು ಸಾಧ್ಯವಿಲ್ಲ. ಬಾಳೆಹಣ್ಣು ತಾನೇ ತನ್ನನ್ನ ತಿನ್ನುತ್ತದೆ, ಸಾಧ್ಯವಿಲ್ಲ. ಸುಬ್ರಾಜ ಶರ್ಮನು ಪುಸ್ತಕವನ್ನ ಓದುತ್ತಾನೆ, ಕೇಶಾಪಹಾರಿಣಿ ಗ್ರಂಥವನ್ನು ಕುರಿತು ಉಪನ್ಯಾಸ ಮಾಡುತ್ತಾನೆ. ಉಪನ್ಯಾಸ ಎನ್ನುವುದು ಕರ್ಮವಾಯಿತು, ಸುಬ್ರಾಯ ಶರ್ಮ ಎನ್ನುವಂಥವನು ಕರ್ತೃವಾಯಿತು. ಒಂದೇ ವಸ್ತುವಿಗೆ ಕರ್ತೃತ್ವ ಕರ್ಮಭಾವ ಹೊಂದುವುದಿಲ್ಲ. ನಚ ಆತ್ಮಾನಂ ವಿಹಾಯ ಅನ್ಯದಸ್ತಿ ತಸ್ಯಾಹ ಗ್ರಾಹಕ. ಪ್ರತ್ಯಗಾತ್ಮನೊಬ್ಬನನ್ನು ಬಿಟ್ಟು ಅರಿಯುತ್ತಿರುವಂತ ಸಾಕ್ಷ್ಯ ಸ್ವರೂಪನಾದ ಆತ್ಮನನ್ನೇ ಬಿಟ್ಟು ಆ ಬುದ್ಧಿಯನ್ನ ಅರಿಯುವಂತಹ ವಸ್ತು ಬೇರೊಂದಿಲ್ಲ. ತತಃ ಆವಿರ್ಭಾವ ತಿರೋಭಾವವು ಆದ್ಯಂತ ವಿಕಾರವು ಆದಿಶಬ್ದೇನ ಮಧ್ಯಭಾವಿನೋಪಿ ವಿಕಾರ ದೃಶ್ಯಂತೆ. ನಮೋ ನಮಸ್ತದ್ಗುರು ಪಾದುಕಾಭ್ಯಾಂ. ಸುರೇಶ್ವರಾಚಾರ್ಯರು ಆ ಆವಿರ್ಭಾವ ತಿರೋಭಾವ ಎರಡನ್ನೇ ಹೇಳಿದರು. ಆವಿರ್ಭಾವ ಎಂದರೆ ಹುಟ್ಟುವುದು, ತಿರೋಭಾವ ಎಂದರೆ ನಾಶವಾಗುವುದು. ಎರಡನ್ನು ಹೇಳಿದ್ದಾರೆ. ಎರಡನ್ನು ಹೇಳಿದ್ದರಿಂದ ಮಧ್ಯದಲ್ಲಿರುವಂತ ಉಳಿದ ಎಲ್ಲ ವಿಕಾರಗಳನ್ನು ಸೇರಿಸಿಕೊಂಡ್ರಿ. ನಹಿ ಕೂಟಸ್ಥಾವಬೋಧ ಮಂತರೇಣ ಬುದ್ಧೇರೇವ ಆವಿರ್ಭಾವಾದೀನಾಂ ಸಿದ್ಧಿರಸ್ತಿ. ಕೂಟಸ್ಥ ಸ್ವರೂಪನಾಗಿರುವ ಚೈತನ್ಯ ಸ್ವರೂಪನಾದ ಆತ್ಮನಿಲ್ಲದೆ ಬುದ್ಧಿಗೆ ಆವಿರ್ಭಾವ ತಿರೋಭಾವಗಳ ಸಿದ್ಧಿಯಾಗುವುದಿಲ್ಲ. ಯದಿ ತಾವತಿ ಬುದ್ಧಿರಪಿ ಪರಿಣಾಮ್ಯಂತರಾದೇವ ಸೇತ್ಸ್ಯತಿ ಕಿಂ ಕೂಟಸ್ಥಾಪೇಕ್ಷೆಯ ಇತಿ ಮನ್ಯೇತ. ಬುದ್ಧಿ ತಾನೇ ತನ್ನನ್ನೇ ಅರಿತುಕೊಳ್ತಾ ಇದೆ, ಅದಕ್ಕಿಂತ ಭಿನ್ನನಾಗಿರುವ ಆತ್ಮ ಅಂತ ಯಾಕೆ ಬೇಕು? ಬೇಕಾಗಿಲ್ಲ ಅಂತೀವಿ ಹೇಳಿದ್ದಾರೆ. ತದಾಪಿ ತಸ್ಯ ಪರಿಣಾಮವತ್ವ ಸ್ವಯಂ ಸ್ವಸಿದ್ಧಯೇ ಪರಿಣಾಮ್ಯಂತರಮಪೇಕ್ಷೇತ ತಥಾ ತಸ್ಯಾಪಿ ಇತಿ ಅನವ ವೈನಾತ್ಯ. ಈ ಬುದ್ಧಿಯನ್ನ ಮತ್ತೊಂದು ಬುದ್ಧಿ ಬೆಳಗ್ತಾ ಇದೆ, ಆ ಬುದ್ಧಿಯನ್ನ ಇನ್ನೊಂದು ಬುದ್ಧಿ ಬೆಳಗ್ ಮತ್ತೊಂದು ಬುದ್ಧಿ ಹೇಳ್ತಾವೆ. ಅನವಸ್ಥಾ ದೋಷ ಬರುತ್ತೆ. ಅನವಸ್ಥಾ ದೋಷ ಪರಿಹಾರಾರ್ಥಂ ಆತ್ಮ ಕೂಟಸ್ಥ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಸಾಕ್ಷಿ ಬೆಳೆದುತ್ತಾನೆ ಅಂತ ಹೇಳ್ಬಿಟ್ಟು ತೊಂದರೆ ಇಲ್ಲ. ತಸ್ಮಾತ್ ಕೂಟಸ್ಥ ಅವಬೋಧ ರೂಪಸ್ಯೈವ ರೂಪಯೇವ ಆತ್ಮ ಸ್ವಯಂ ತತ್ಸಾಕ್ಷಿ. ಆದ್ದರಿಂದ ಕೂಟಸ್ಥ ಚಿತ್ತ ಚೈತನ್ಯ ಸ್ವರೂಪನಾಗಿರುವ ಆತ್ಮನೇ ಸಾಕ್ಷ್ಯ ಸ್ವರೂಪನಾಗಿ ಎಲ್ಲವನ್ನು ಸಾಕ್ಷಿ. ಯಾರು? ನೀನೇ ಸಾಕ್ಷಿ. ಅಬ್ಬಾ, ನೀನು ಕುರುಡನಾಗಿರ್ಬಹುದು, ಕುಂಟನಾಗಿರ್ಬಹುದು, ಬಡವನಾಗಿರ್ಬಹುದು, ಕೆಳವನಾಗಿರ್ಬಹುದು. ನೀನು ಎನ್ನುವಾಗ ದೇಹಾದಿ ಧರ್ಮಗಳಿಂದ ವಿಲಕ್ಷಣನಾಗಿರುವ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಏವಂ ಸ್ವಸ್ಯ ತಿರೋಭಾವಂ ಆವಿರ್ಭಾವಂ ವಾ ನ ಸ್ವಯಮೇವ ಸಾಧಯೇ ಬುದ್ಧಿ ಸಾಧಯೇ ಧೀಹಿ. ಧೀಹಿ ಬುದ್ಧಿಯು ತನ್ನ ತಿರೋಭಾವವನ್ನ ಆವಿರ್ಭಾವವನ್ನ ತಾನೇ ಅರಿಯಲಾರದು. ತದಾನೀಂ ಸ್ವಸ್ಯಾಹ ಅಭಾವ. ಹಾಗಾಗ್ಬಿಟ್ಟು ಬುದ್ಧಿ ಇಲ್ಲ ಅಂತ ಆಗ್ಬಿಡುತ್ತೆ. ನಚ ಆತ್ಮನಃ ಅನ್ಯ ಅಸ್ತಿ ಸರ್ವಬೋಧನೆ. ಆದ್ದರಿಂದ ಇಂಥ ಬುದ್ಧಿಯ ವಿಕಾರಗಳನ್ನ ಅರಿಯುವಂತಹ ಬೇರೊಂದು ತತ್ವ ಆತ್ಮನಿಗಿಂತ ಭಿನ್ನವಾಗಿಲ್ಲ ಅಂದ್ರು. ಶ್ಲೋಕಾರ್ಥವನ್ನು ಇದನ್ನ ನಿಧಾನ 2 ಗಂಟೆ ಪ್ರವಚನ ಮಾಡಬೇಕು. ನಾ ಮಾಡುವಲ್ಲೇ ತುಂಬಾ ಸಂತೋಷ. ಕೇಳೋಬೇಕಷ್ಟೇ ಕೂತ್ಕೊಂಡು. ಇದು ಕಥೆ ಪುರಾಣವಲ್ಲ. ಹರಿಕಥೆ ಆದ್ರೆ 2 ಗಂಟೆ ನೋಡ್ತಾನೆ, ಸಿನಿಮಾ ಆದ್ರೆ 3 ಗಂಟೆ ನೋಡ್ತಾನೆ. ಇದು
ವಸ್ತುತಂತ್ರಜ್ಞಾನದ ವಿಚಾರ, ಅನುಭವದ ವಿಚಾರ. ಇದನ್ನು ಕೇಳಬೇಕು, ತಿಳ್ಕೊಳ್ಬೇಕು ಅಂತಿದ್ರೆ ಅವರು ಕೋಟಿಗೊಬ್ಬ ಮುಮುಕ್ಷುಗಳೇ ಆಗಿರ್ಬೇಕು. ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಪರಿಣಾಮಿ ಧೇಯಾಮಿತಿ ಯಥಾ ಛೇನ ಆಕಾಶೇನ ವ್ಯಾಪ್ತಯೇವಾಂಕುರಃ ಜಾಯತೆ ಆಕಾಶ ಅವ್ಯಾಪ್ತ ಪ್ರದೇಶಸ್ಯ ಚಿಂತಿತುಮಪಿ ಅಶಕ್ಯತ್ವಾತ್ ಅಂಕುರಸ್ಯಾಪಿ ಪರಂಪರೆಯ ಆಕಾಶ ಕಾರ್ಯತ್ವೇನ ತದನನ್ಯತ್ವಾಚ್ಯ. ಏನ್ ಗುರುಗಳ ವಾಕ್ಯ, ಏನು ಉತ್ಸಾಹ! 88 ವರ್ಷದ ಮುದುಕರಿಗೆ 18 ವರ್ಷದ ತಾರಣ್ಯ. ಯಾವಾಗ? ವೇದಾಂತ ಪ್ರವಚನ ಮಾಡುವಾಗ ಅಲ್ಲ, ವೇದಾಂತ ಗ್ರಂಥಗಳನ್ನ ಬರೆಯುವಾಗ. ಹೌದು, ಅಂತ ವೇದಾಂತ ಪಾಠಗಳನ್ನು ಮಾಡುವ ನನ್ನ ಅನುಭವ 96ನೇ ವಯಸ್ಸಿನಲ್ಲಿ 8 ದಿವಸಕ್ಕೆ ಶರೀರ ಬಿದ್ದೋಗುತ್ತೆ ಅನ್ನುವಾಗಲೂ ಕೂಡ ಮಲಿಕೊಂಡು ಪಾಠ ಮಾಡ್ತೀನಿ. ನನಗೆ ಸಾಕು, ಸುಸ್ತಾಗುತ್ತೆ. ಸುಸ್ತು ಯಾರಿಗೆ? ನಿನಗೋ ನನಗೋ? ನನಗೆ ಸುತ್ತರು ಕೂತ ಓದು ಅನ್ನೋರು. ಅಂತ ಧೀರರು 88ನೇ ವಯಸ್ಸಿನ ಮುದುಕರ ವಾಕ್ಯ ಸ್ವಾಮಿ ಇದು. ಏನು? ಹೇಗೆ ಆಕಾಶದಿಂದ ವ್ಯಾಪ್ತವಾಗಿರುವಂತ ಅಂಕುರವು ಹುಟ್ಟುತ್ತದೆಯೋ, ಆಕಾಶದಿಂದ ವ್ಯಾಪ್ತವಾಗದೇ ಇರುವಂತ ಸ್ಥಳವೇ ಇಲ್ಲ. ಭೂಮಿ ಆಕಾಶೇನ ವ್ಯಾಪ್ತ, ಬೀಜ ಆಕಾಶೇನ ವ್ಯಾಪ್ತ, ಮಣ್ಣು ಆಕಾಶೇನ ವ್ಯಾಪ್ತ. ಆಕಾಶದಿಂದ ವ್ಯಾಪ್ತವಾಗಿಯೇ ಬೀಜವು ಭೂಮಿಯಲ್ಲಿ ನೆಟ್ಟಲ್ಪಟ್ಟು ಹೋಗ್ತಾ ಇದೆ. ಆಕಾಶದಿಂದ ವ್ಯಾಪ್ತವಾಗದಿರುವಂತಹ ದೇಶವನ್ನ ಚಿಂತಿಸುಮಪಿ, ಈವನ್ ಟು ಕನ್ಸೀವ್ ಇಂಪಾಸಿಬಲ್, ಸಾಧ್ಯವಿಲ್ಲ. ಮುಂದಕ್ಕೆ ಹೋಗೋಣ. ವಿವಿಧ ವಿಕ್ರಿಯಾಶ್ಚ ಅನುಭವತಿ. ಸರಿ, ಆ ಅಂಕುರವು ವಿಧ ವಿಧವಾದಂತಹ ವಿಕಾರಗಳನ್ನ ಅನುಭವಿಸ್ತಾ ಇದೆ. ಏವಂ ನಿತ್ಯ ಅಕ್ರಮ, ಇದೇ ದೃಷ್ಟಾಂತವಾಯಿತು. ಏವಮೇವ, ಏವಂ ಬೇಡ, ಏವಮೇವ ಹಾಕೊಂಬೇಡಿ. ಏವಮೇವ ನಿತ್ಯ ಅಕ್ರಮ ದೃಗಾತ್ಮನ ನಿತ್ಯಶ್ಚ ಅಸೌ ಅಕ್ರಮ ದೃಕ್ಚ ಇತಿ. ನಿತ್ಯಾಕ್ರಮ ದೃಕ್. ಗುರುಗಳವರು ಇದಕ್ಕೆ ವಿಗ್ರಹ ವಾಕ್ಯ ಬರೀ. ನಿತ್ಯನು ಅಕ್ರಮದಿಗ ಆತ್ಮನು ಆಗಿರುವಂತಹ ಆತ್ಮನಿಂದ ಯುಗಪದೇವ, ಒಮ್ಮೆಗೆ ಒಂದೇ ಸಲಕ್ಕೆ ಕೂಟಸ್ಥ ಚೈತನ್ಯ ಪ್ರಕಾಶೇನ ಕಾಲಾದಿ ಸರ್ವ ವಿಕಾರಾವಭಾಸಕತ್ವಾತಿ. ಆತ್ಮನು ಕೂಟಸ್ಥ ಚೈತನ್ಯನಾಗಿದ್ದುಕೊಂಡು ಎಲ್ಲವನ್ನು ಒಮ್ಮೆಗೆ ಬೆಳ್ತಾ ಇದ್ದಾನೆ. ಇದು ನನ್ನ ನಿಜವಾದ ಸ್ವರೂಪ. ನಮಗೆ ಗೊತ್ತಿಲ್ವಲ್ಲ ಸ್ವಾಮಿ, ನಾನು MA ಪಾಸ್ ಮಾಡಿದ್ದೀನಿ, MSc ಪಾಸ್ ಮಾಡಿದ್ದೀನಿ, ಅಮೆರಿಕಕ್ಕೆಲ್ಲ ಹೋಗಿ ಬಂದಿದ್ದೀನಿ, ಮೂರ್ಖ ಪ್ರಯಾಣಿ. ನೀನ್ ಯಾರು ಅಂತ ನಿನಗೆ ಗೊತ್ತಾ? ಇಲ್ಲ. ನೀನ್ ಯಾರು? ತತ್ವಮಸಿ. ಅರ್ಥ ಮಾಡ. ನನಗೆ ಬೇಡ, ನಾನು BSc ಮಾಡ್ತೀನಿ ಅಂತಾರೆ ಇವು. ರಾಮ, ಯಾವ ಮನುಷ್ಯ ವೇದಾಂತಗಳನ್ನೇ ಅಧ್ಯಯನ ಮಾಡುತ್ತಾ ಆತ್ಮಜ್ಞಾನವನ್ನೇ ಪಡೆದುಕೊಂಡು ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತನಾಗಲೇಬೇಕು ಎಂದು ಹೊರಟಿದ್ದಾನೆಯೋ ಅವನೊಬ್ಬನೇ ಕೋಟಿಗೊಬ್ಬ ಮೋಕ್ಷ. ತಾದೃಶೇನ ಆತ್ಮನ ವ್ಯಾಪ್ತಮೇವ ಪರಿಣಾಮಧೀಯಾಂ ಸ್ವಭಾವೇನೈವ ವಿಕಾರಿಣೀನಾಂ ಬುದ್ಧೀನಾಂ ವೃತ್ತಂ ಸ್ವರೂಪಂ ಷಡ್ಭಾವ ವಿಕ್ರಿಯಾಂ ಜಾಯತೆ ಅಸ್ತಿ ವರ್ಧತೆ ಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಇತಿ ಲಕ್ಷಣ. ಈ ಬುದ್ಧಿಯು ಆತ್ಮನಿಂದ ವ್ಯಾಪ್ತವಾಗಿ ಇದ್ದುಕೊಂಡು ಎಲ್ಲ ವಿಕಾರಗಳನ್ನು ಹೊಂದುತ್ತಾ ನಾಶವಾಗ್ತಾ ಇದೆ. ಪರಿಣಾಮಿನ್ಯಾಹ ಹಿ ಬುದ್ಧೇ ಶಬ್ದಾದ್ಯಾಕಾರಾವಭಾಸಃ ಆತ್ಮ ಚೈತನ್ಯಸ್ಯ ವಿಷಯಭೂತಾಃ ಉತ್ಪದ್ಯಮಾನಾ ಏವ ನಿತ್ಯ ಅವಿಲುಪ್ತ ದೃಗಾತ್ಮ ಚೈತನ್ಯೇನ ವ್ಯಾಪ್ತ ಏವ ಜಾಯಂತೆ. ಇದೆಲ್ಲ ಚೈತನ್ಯ ಭಾಷ್ಯ ವಾಕ್ಯದ ಅನುಭವ. ಬುದ್ಧಿವೃತ್ತಿಗಳು ಹುಟ್ಟುವಾಗಲೇ ಆತ್ಮನಿಂದ ವ್ಯಾಪ್ತವಾಗಿ ಹುಟ್ಟುತ್ತಿವೆ, ಇರುವಾಗಲೂ ಆತ್ಮ ಚೈತನ್ಯದಿಂದ ವ್ಯಾಪ್ತವಾಗಿಯೇ ಇವೆ. ಇಲ್ಲಿ ಜಾಯಮಾನ ಏವ, ಹುಟ್ಟುವಾಗಲೇ ಆತ್ಮ ಚೈತನ್ಯ ವಿಷಯವಾಗಿದೆ.
ಬೀಜ ಇರುವಾಗಲೇ ಆಕಾಶದಿಂದ ವ್ಯಾಪ್ತವಾಗಿದೆ. ಆ ಬೀಜವನ್ನ ಭೂಮಿಯಲ್ಲಿ ನೆಡುವಾಗಲೂ ಆಕಾಶದಿಂದ ವ್ಯಾಪ್ತವಾಗಿದೆ. ಅದೇ ರೀತಿಯಲ್ಲಿ ಈ ಬುದ್ಧಿಗೆ ಏನೂ ಸ್ವಾತಂತ್ರ್ಯವಿಲ್ಲ. ಬುದ್ಧಿಯು ಆತ್ಮನಿಂದ ವ್ಯಾಪ್ತವಾಗಿಯೇ ತನ್ನ ವ್ಯಾಪಾರಗಳು ಮಾಡ್ತಾ ಇದೆ. ಏನು ಬರುತ್ತೆ ಗುರು? ಆತ್ಮ ಚೈತನ್ಯದಿಂದಲೇ ಬೆಳಗಲ್ಪಡುತ್ತಾ ವ್ಯಾಪ್ತಾ ಜಾಯಂತೆ ಇತ್ಯತ ಏವ ತೇ ಸರ್ವಾಸ್ವಪ್ಯವಸ್ಥಾಸು. ಸರ್ವಾಸು ಸ್ತ್ರೀಲಿಂಗ. ಸರ್ವಾಸು ಅಪಿ ಅವಸ್ಥಾಸು, ಎಲ್ಲ ಅವಸ್ಥೆಗಳಲ್ಲಿಯೂ ಜ್ಞಾನ ಶಬ್ದವಾಚ್ಯ ಭವಂತಿ. ಜ್ಞಾನ ಬುದ್ಧಿಗೆ ಜ್ಞಾನ ಅಂತದ್ದು, ಅರಿವು ಅಂತದ್ದು. ಅರಿವು ಎಲ್ಲಿಂದ ಬಂತು? ಬೆಳಗ್ಗೆ ಎಲ್ಲಿಂದ ಬಂತು? ಸೂರ್ಯನಿಂದ. ಸೂರ್ಯನಿಗೆ ಯಾರಿಂದ ಬಂತು? ಆತ್ಮನಿಂದ. ಚಿಂಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಚಿಂಜ್ಯೋತಿರಾಖ್ಯಾಹಿಮೆ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಚಿಂಧೇಧ್ಯೋ ದರ್ಶನೆ ಚಿಂತತ್ವಹಮತೋ ಪರಮಕಂ. ಏನ್ ವಚ ಸ್ವಾಮಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಂತ ಮಹತ್ವರು ಪ್ರಪಂಚದ ಜ್ಞಾನ ಭೋಜನವನ್ನ, ವಸ್ತು ತಂತ್ರಜ್ಞಾನದ ಊಟವನ್ನ ಬಡಿಸಿರುವಂತವರು ಶಂಕರರು, ಸುರೇಶ್ವರರು, ಗೌಡಪಾದರು, ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ಆ ಮಹತ್ತರ ಪಾದ ಪದ್ಮಗಳಲ್ಲಿ ನಿಮ್ಮೆಲ್ಲರೂ ನಮಸ್ಕಾರ. ನಾನು ನಮಸ್ಕಾರ ಮಾಡಿ ಮಾಡ್ತೇನೆ. ನಾನು ನಿಮ್ಮ ಪರವಾಗಿ ತತ್ವ ಜಿಜ್ಞಾಸು ಸಾಧಕರು, ಕೋಟಿಗೊಬ್ಬ ಮುಮುಕ್ಷುಗಳಾಗಿರುವಂತ ನಿಮ್ಮೆಲ್ಲರ ಪರವಾಗಿ ನಿಮ್ಮ ನಮಸ್ಕಾರಗಳನ್ನ ನಾನು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೀನಿ. ನಚ ಅನ್ಯಥಾ ತೇಷಾಂ ಸಿದ್ಧಿರವ ಕಲ್ಪತೆ. ಆತ್ಮನಿಲ್ಲದೆ ಹೋದರೆ, ಆತ್ಮನನ್ನೇ ಬಿಟ್ಟು ಈ ಬುದ್ಧಿಗೆ ಸಿದ್ಧಿಯಾಗುವುದಿಲ್ಲ. ಬುದ್ಧಿ ಇದೆ ಹೇಗೆ ಗೊತ್ತಾಯ್ತು? ಆತ್ಮನಿಂದ ಬುದ್ಧಿ ಚಂಚಲವಾಗಿದೆ. ಯಾರು ಹೇಳಿದ್ರು? ಆತ್ಮನಿಂದ. ಇದು ಬುದ್ಧಿಯನ್ನ ನಾಶ ಮಾಡಿಕೊಳ್ಳುವಂತಹ ಕ್ರಮ. ಇದನ್ನೇ ಗೌಡಪಾದಾಚಾರ್ಯರು ಅಮರಸ್ಥ ಯೋಗ ಅಂದ್ಬಿಟ್ಟು ಎಷ್ಟರ್ಥ ಇದೆ. ಆತ್ಮ ಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ ಅಮನಸ್ಥಾಂ ತದಾ ಯಾತಿ. ಆತ್ಮನ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಆತ್ಮನಲ್ಲಿ ಒಂದಾಗಿ ಬಿಟ್ಟು ಆತ್ಮನಿಷ್ಠನಾಗಿ ಬಿಟ್ಟರೆ ಅಂಥವನಿಗೆ ಆತ್ಮನಿಗಿಂತ ಭಿನ್ನವಾಗಿ ಯಾವ ವಸ್ತುವೂ ತೋರುವುದಿಲ್ಲ. ಇಂಥ ವಿಚಾರವನ್ನ ಭಗವಾನ್ ಸ್ವರೇಶ್ವರಾಚಾರ್ಯರು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಅದನ್ನ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಇಂಥ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಮಹಾತ್ಮರ ಪಾದ ಪದ್ಮಗಳಲ್ಲಿ ಈ ಒಂದು ಪ್ರವಚನ ರೂಪವಾಗಿರುವಂತಹ ಪುಷ್ಪವನ್ನ ಸಮರ್ಪಣೆ ಮಾಡುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.